ನಾನೆಲ್ಲ ದಾವಣಗೆರೆ ಯಂಗ್ಸ್ಟರ್ಸ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ಅಲ್ರಪ್ಪ ಜೀವನ ಎಲ್ಲ ನೀವು ಮೋದಿ 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 ಅಂತ ಹೋದ್ರಿ. ಯಂಗ್ಸ್ಟರ್ಸ್ ನಾನು ಹೇಳೋದು, ನೀವು ಟ್ರಾಲ್ ಮಾಡಿ, ರೀಲ್ ಮಾಡಿ, ಏನು ಬೇಕಾದರೂ ಮಾಡಿ, ಒಂದು ಯೋಚನೆ ಮಾಡಿ, ಇಂಡಿಯಾ ಪಾಕಿಸ್ತಾನ ವಾರ್ನ ಡೊನಾಲ್ಡ್ ಟ್ರಂಪ್ ನಿಲ್ಲಿಸ್ಬೇಕಾ? ಇವತ್ತು ಪೆಟ್ರೋಲ್ ಡೀಸೆಲ್ಲು ಆ ಕಡೆ ಬ್ಯಾರಲ್ಸ್ ಬರೋಕ್ಕಾಗದೆ ಇವತ್ತೊಂದು ಜಲಸಂಧಿ ಕ್ಲೋಸ್ ಆಗ್ತಿದೆ. ನಮ್ಮ ದೇಶದ ಪ್ರಧಾನಿ ಕೈಲಿ ಏನು ಮಾಡೋಕ್ಕಾಗ್ತಿದೆ? ಇವತ್ತು ಇಂಡಿಯಾ ಪಾಕಿಸ್ತಾನ ವಾರ್ನ ಡೊನಾಲ್ಡ್ ಟ್ರಂಪ್ ಅನ್ನ ನಿಲ್ಲಿಸಿದ್ದು ಅಂತ 56 ಇಂಚಿನ ಎದೆಗಾರಿಕೆ ಇರೋ ವ್ಯಕ್ತಿಗೆ ಹೇಳಕ್ ಬರಬೇಕಲ್ಲ. ನೀವು ಯಾವುದರಿಂದ ಹೋಗ್ತಾ ಇದ್ರೆ? ಏನು ಅಭಿವೃದ್ಧಿ ಆಗಿದೆ ಬಿಜೆಪಿಯಿಂದ? ಏನು ಅಭಿವೃದ್ಧಿ ಆಗಿದೆ? ಬಿಜೆಪಿ ಎಂ ಪಿಗಳು, ಕರ್ನಾಟಕದಲ್ಲಿರ್ತಕ್ಕಂಥ ಬಿಜೆಪಿ ಎಂ ಪಿಗಳು ಎಷ್ಟು ಜನ ನಮ್ಮ ಜನರ ಸಮಸ್ಯೆನ ಕೇಳ್ತಿದ್ದಾರೆ? ಇದೆಲ್ಲ ನೀವು ಯೋಚನೆ ಮಾಡಬೇಕಲ್ಲ. ಬರೀ ಸಿಂಪ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದು ಮಾಡೋದಕ್ಕಿಂತ ನಾನು ಒಂದು ಯೋಚನೆ ಹೇಳ್ತಾ ಇದ್ದೀನಿ, ಕೊಡಿ ಯಂಗ್ಸ್ಟರ್ಸ್ಗೆ ಅವಕಾಶ ಕೊಡಿ. ನಾವು ಬದಲಾವಣೆಗೋಸ್ಕರನೇ ಬಂದಿರೋದು, ಸಮರ್ಥನ ಹುಡುಗರು ಚೇಂಜ್ಗೋಸ್ಕರನೇ ಬಂದಿರೋದು. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ 270 ಹಳ್ಳಿ ಸುತ್ತಿದ್ದೀನಿ ಸರ್. ಬೆಳಗ್ಗೆ 6 ಗಂಟೆಗೆ ಬ್ಯೂರೋಕ್ರಸಿನ ಕರ್ಕೊಂಡೋಗಿ ನೆಲದ ಮೇಲೆ ಕುತ್ಕೊತೀನಿ. 270 ಹಳ್ಳಿ ಸುತ್ತಿದ್ದೀನಿ, 10 ಆಂಬ್ಯುಲೆನ್ಸ್ ಬಿಟ್ಟಿದ್ದೀನಿ, 12 ನಿಮಿಷಕ್ಕೆ ಪೇಷಂಟ್ನ ಪಿಕಪ್ ಮಾಡ್ತೀನಿ, 16 ವಾರ್ಡಲ್ಲಿ ಮನೆ ಮನೆಗೆ ಹೋಗಿ ಕಷ್ಟ ಕೇಳಿದ್ದೀನಿ. ನನ್ನ ಜನ್ರೇಷನ್ ಬಂದಿದ್ದಕ್ಕೆ ತಾನೇ ಇವೆಲ್ಲ ಸಾಧ್ಯ ಆಗ್ತಿರೋದು. ಇವತ್ತು ಕನೆಕ್ಟಿವಿಟಿ ಡೆವಲಪ್ ಮಾಡ್ತಿದ್ದೀನಿ, ಕಂಜೆಸ್ಟೆಡ್ ರೋಡ್ಸ್ನ ವೈಡನ್ ಮಾಡೋಕ್ಕೆ ಗಟ್ಟಿ ತೀರ್ಮಾನ ತೊಗೊತಿದ್ದೀನಿ. ನಾವೆಲ್ಲ ನೆಕ್ಸ್ಟ್ ಎಲೆಕ್ಷನ್ಗೆ ರಾಜಕೀಯಕ್ಕೆ ಬಂದಿದ್ದಲ್ಲ, ನೆಕ್ಸ್ಟ್ ಜನ್ರೇಷನ್ಗೋಸ್ಕರ ಬಂದಿದ್ದು ಸರ್.